ಮತ್ತೊಂದು ವಿಚಾರ ವೀಕ್ಷಕರೇ, ಮುನಿಸಿಕೊಂಡವರಿಗೆ ಖಾತೆ ಖ್ಯಾತೆಯನ್ನ ತೆಗೆದವರಿಗೆ ಡೋಂಟ್ ವರಿ ಕೊಡ್ತೇನೆ ಹೆಚ್ಚುವರಿ ಅಂದಿದ್ದೆ ಈಗ ಸಿಎಂಗೆ ಸಿಕ್ಕಾಪಟ್ಟೆ ವರಿ ತಂದಿದೆಯಂತೆ. ಅದೆಂಗೆ? ಹೆಚ್ಚುವರಿ ಭರವಸೆ ಕೊಟ್ಟಿದ್ದೆ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ವರಿ ತಂದು ದಿಲ್ಲಿಗೋಡೋ ಆಗಿದ್ಯಾಕೆ? ಇಲ್ಲಿದೆ ಈ ಹೆಚ್ಚುವರಿ ಒಳನೋಟ. ಮುಖ್ಯಮಂತ್ರಿಯಾದ ನಂತರ ಡಿಕೆ ಶಿವಕುಮಾರ್ ಏನ್ ಮಾಡಿದ್ರು ಅದು ಉಲ್ಟಾ ಹೊಡೆಯೋ ಲಕ್ಷಣಗಳೇ ಕಾಣ್ತಿದೆ ಅಂತ ನಮ್ಮ ಗೋವಿಂದನ್ನ ಗುಣಗಾಡಿಕೊಂಡು ಬಂದಾಗ್ಲೇ ಏನೋ ಗುಸುಗುಸು ಇದೆ ಅನ್ನೋದು ಖಾತ್ರಿಯಾಗಿತ್ತು. ಆದ್ರೆ ಅದು ಖಾತೆ ಖ್ಯಾತಿಯ ವಿಷಯ ಅಂತ ಹೇಳಿದಾಗ ಕುತೂಹಲ ಸ್ವಲ್ಪ ಜಾಸ್ತಿಯಾಗಿತ್ತು. ಗೋವಿಂದನ ಕಿವಿಗೆ ಬಿದ್ದ ಗುಸುಗುಸು ಏನಪ್ಪಾ ಅಂದ್ರೆ, ಖಾತೆ ಖ್ಯಾತೆ ತೆಗೆದವರಿಗೆಲ್ಲ ಈ ಸಿಎಂ ಹೋಗಿ ಡೋಂಟ್ ವರಿ ಐ ವಿಲ್ ಗಿವ್ ಯು ಹೆಚ್ಚುವರಿ ಅಂತೇನೋ ಹೇಳಿ ಬಂದ್ರು. ಆದ್ರೆ ಡೋಂಟ್ ವರಿ ಅಂತ ಹೇಳಿದ ಸಿಎಂಗೆ ವರಿ ಹೆಚ್ಚಿಸಿವೆಯಂತೆ ಈ ಹೆಚ್ಚುವರಿ ಖಾತೆಗಳು. ರೆಡ್ಡಿಗೆ ಹೆಚ್ಚುವರಿ ಕೊಡ್ತೀನಿ ಡೋಂಟ್ ವರಿ ಅಂದ್ರು ಸಿಎಂ. ಜಿಬಿಎ ಕೊಟ್ರೆ ಕೊಡಿ, ಹೆಚ್ಚುವರಿ ಬೇಡ ಅಂತ ರೆಡ್ಡಿ ಗರಂ. ಅದ್ಯಾವ ಮುಹೂರ್ತದಲ್ಲಿ ಸಿಎಂ ರಾಮಲಿಂಗಾರೆಡ್ಡಿ ಮನೆಗೆ ಹೋಗಿ ಸಮಾಧಾನ ಮಾಡಿ ಹೆಚ್ಚುವರಿ ಖಾತೆ ಕೊಡ್ತೀನಿ ಅಂತ ಹೇಳಿದ್ರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವತ್ತು ರಾತ್ರಿ ಅವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೋಗಿಲ್ಲ ಅನ್ಸುತ್ತೆ. ಹೆಚ್ಚುವರಿನೇ ಈಗ ಸಿಕ್ಕಾಪಟ್ಟೆ ವರಿ ತಂದಿದೆ. ರಾಮಲಿಂಗಾರೆಡ್ಡಿ ಹೆಚ್ಚುವರಿ ಖಾತೆ ಬೇಡವೇ ಬೇಡ ಅಂದಿದ್ದಾರೆ. ಆ ಕಡೆ ಮುನಿಯಪ್ಪನವರು ಹೆಚ್ಚುವರಿ ಕೊಡೋದಿದ್ರೆ ಈಗಿರೋ ಆಹಾರದ ಜೊತೆ ಸಮಾಜ ಕಲ್ಯಾಣ ಖಾತೆಯನ್ನೇ ಹೆಚ್ಚುವರಿ ಕೊಡಿ ಅಂತ ಮತ್ತೆ ಮುನಿಸಿಕೊಂಡಿದ್ದು ಸುದ್ದಿಗೆ ಆಹಾರವಾಗಿದೆ. ಅವರಿಗೆಲ್ಲ ಹೆಚ್ಚುವರಿ, ನನಗೆ ಇರೋದ್ರಲ್ಲೇ ಕಟ್. ದಿಲ್ಲಿ ವರಿಷ್ಠರಿಗೆ ಕೃಷ್ಣ ಬೈರೇಗೌಡ ಕೊಟ್ರ ಕಂಪ್ಲೇಂಟ್. ನಾಡಿದ್ದು ನೀತಿ ಆಯೋಗದ ಸಭೆಗೆ ಅಂತ ದಿಲ್ಲಿಗೆ ಹೋಗಬೇಕಿದ್ದ ಸಿಎಂ ಇದ್ದಕ್ಕಿದ್ದಂತೆ ನಾಳೆನೇ ಹೊರಟ ಗುಟ್ಟು ಈಗ ರಟ್ಟಾಗಿದೆ. ಅದ್ಯಾಕಪ್ಪ ಅಂದ್ರೆ, ದಿಲ್ಲಿಯ ಎಐಸಿಸಿ ಕಚೇರಿ ಮೂಲಗಳ ಕಣ್ಣಿಗೆ ಅಲ್ಲಿ ಸಾಕ್ಷಾತ್ ಕೃಷ್ಣನೇ ಕಣ್ಣಿಗೆ ಬಿದ್ದಿದ್ದಾರೆ. ಜೊತೆಗೆ ರಿಜ್ವಾನ್ ಸಾಹೇಬ್ರು ದರ್ಶನ ಕೊಟ್ಟಿದ್ದಾರೆ. ಆದ್ರೆ ಯಾರೂ ಗೋಕುಲಾಷ್ಟಮಿಯ ಗಾದೆ ಮಾತು ನೆನಪಿಸಿಕೊಂಡಿಲ್ಲ. ಯಾಕಂದ್ರೆ ರಿಜ್ವಾನ್ ಸಾಹೇಬ್ರಿಗೆ ಈಗ ಬಿಟ್ರೆ ಸದ್ಯಕ್ಕಂತೂ ಮಿನಿಸ್ಟರ್ ಆಗೋಕೆ ಆಗಲ್ಲ ಅಂತ ಗೊತ್ತಾಗಿ ಸಿಕ್ಕಾಪಟ್ಟೆ ಲಾಬಿ ಶುರು ಮಾಡಿದ್ದಾರೆ. ಆದ್ರೆ ಕೃಷ್ಣ ಬೈರೇಗೌಡರ ಎಂಟ್ರಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕೃಷ್ಣನ ವಿರಹ ವೇದನೆ ಏನಪ್ಪಾ ಅಂದ್ರೆ, ಅದು ಖಾತೆಗೆ ಸಂಬಂಧಿಸಿದ್ದಂತೆ. ಕೃಷ್ಣನಿಗೆ ಅಂತ ಅಂತಃಪುರದಿಂದ ಬಂದ ಪಲ್ಲಕ್ಕಿಯಲ್ಲಿ ರಾಧೆಯೇ ಇರಲಿಲ್ಲ ಅನ್ನೋದು ಅವರ ವಿರಹ ವೇದನೆಯಂತೆ. ಇದೇನಪ್ಪಾ ಒಗಟೊಗ್ತಾಗಿದೆಯಲ್ಲ ಅಂತ ಕೇಳಿದ್ರೆ, ಅದೇ ಜಿಬಿಎ ಕೊಟ್ರು ಬಿಡಿಎ ಬಿಎಂಆರ್ಸಿಎಲ್ ಟೌನ್ ಪ್ಲಾನಿಂಗ್ ಕೊಟ್ಟಿಲ್ಲ ಅನ್ನೋದೇ ಅವರ ಕಂಪ್ಲೇಂಟು ಅನ್ನೋದು ದಿಲ್ಲಿ ಗಾಳಿಯಲ್ಲಿ ತೇಲಿ ಬಂದ ಗುಸುಗುಸು ಸುದ್ದಿ. ಈ ಕಂಪ್ಲೇಂಟು ದಿಲ್ಲಿಗೆ ತಲುಪಿದೆ ಅಂತ ಗೊತ್ತಾಗಿ ಸಿಕ್ಕಾಪಟ್ಟೆ ವರಿ ಮಾಡಿಕೊಂಡ ಸಿಎಂ ಡಿಕೆ ಶಿವಕುಮಾರ್ ಈಗ ದಿಢೀರಂತ ದಿಲ್ಲಿಗೆ ಹೊರಟಿದ್ದಾರೆ. ಅಲ್ಲಿ ಹೆಚ್ಚುವರಿ ಚರ್ಚೆ ವರಿ ಹೆಚ್ಚು ಮಾಡುತ್ತೋ ಅಥವಾ ದಿಲ್ಲಿಯ ಗಾಳಿ ಕುಡಿಯೋಕೆ ಸೀಮಿತವಾಗುತ್ತೋ ಅನ್ನೋ ಚರ್ಚೆ ಸಿಎಂ ಕಚೇರಿಯಲ್ಲೇ ಶುರುವಾಗಿದ್ದು ಒಳನೋಟಕ್ಕೆ ಕಂಡ ರಾಜಕೀಯ ಇಣುಕುನೋಟ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.